झंडा ऊंचा सदा रहेगा, ऊंचा सदा रहेगा, झंडा ऊंचा सदा रहेगा। नीला रंग सा विस्तृत भाव फैलाता, विरल कमल निरतीन प्रतिज्ञाओं की याद दिलाता। और चक्र कहता है प्रतिपल आगे कदम बढ़ेगा, ऊंचा सदा रहेगा, झंडा ऊंचा सदा रहेगा। भारत साउथ लाइट झंडा ऊंचा सदा रहेगा। हमारी आत्मा में शुद्धता देना, हमारे ध्यान में आओ, प्रभु आंखों में बस जाओ। अंधेरे दिल में आकर के परम ज्योति जगा देना। बहुत प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना। हमारा कर्म हो सेवा, हमारा धर्म हो सेवा, सदा ईमान हो सेवा, वो सेवक चर बना देना। वतन के वास्ते जीना, वतन के वास्ते मरना, वतन पर जान फिदा करना, प्रभु हमको सिखा देना। दया करदान भक्ति का हमें परमात्मा देना, दया करना हमारी आत्मा में शुद्धता देना। ओम विश्व विश्व ओम सावधान। क्या विश्राम, क्या सावधान। क्या विश्राम, क्या सावधान। ओम विश्व ओम सावधान। सामूहिक प्रार्थना शुरू।
ಕೆಲವು ಸ್ಪೆಷಲಿಸ್ಟನ್ನು ನಾವು ಇನ್ವೈಟ್ ಮಾಡಬೇಕು. ಪೊಲೀಸ್ ಸ್ಟೇಷನ್ ಅವ್ರಿಗೆ ಕರೆಸಬೇಕು. ರೋಡ್ ಸೇಫ್ಟಿ, ಅವ್ರ ರೋಡ್ ಸೇಫ್ಟಿ ಬಗ್ಗೆ ದಾರಿಯ ನಿಯಮಗಳನ್ನು ಅವ್ರ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಎಷ್ಟೋ ಮಕ್ಕಳಿಗೆ ದಾರಿ ನಿಯಮ ಗೊತ್ತಿರಲಿಲ್ಲ. ಎಡಕ್ಕೆ ಹೆಂಗೆ ಬರಬೇಕು, ಬಲಕ್ಕೆ ಹೆಂಗೆ ಬರಬೇಕು, ಹಿಂದೆ ಎಲ್ಲ ಬಂದು ಹೇಳ್ಕೊಡ್ಬೇಕು. ಆಮೇಲೆ ಫೈರ್ ಬ್ರಿಗೇಡ್, ಅಗ್ನಿಶಾಮಕ ದಳದವ್ರು ಬಂದು ಅವರು ಅಗ್ನಿಶಾಮಕ ಹೆಂಗೆ ನಿಲ್ಲಿಸಬೇಕು, ಯಾವಾಗ ಹೋಗಬೇಕು, ಅದ್ರ ಬಗ್ಗೆ ಮಕ್ಕಳಿಗೆ ನಾಲೆಜ್ ಕೊಡಬೇಕು. ಆಮೇಲೆ ಒಬ್ಬರು ಎಲೆಕ್ಟ್ರಿಷಿಯನ್, ಒಬ್ಬರು ಗ್ಯಾಸ್, ಒಬ್ಬರು ರೈತರು, ಒಬ್ಬರು ವಕೀಲರು, ಹೀಗೆ ಬಂದ ಮಕ್ಕಳಿಗೆ ತಮ್ಮ ಒಂದು ಹುದ್ದೆಯ ಅನುಭವಗಳ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಯಾಕಂದರೆ ಮಕ್ಕಳಿಗೆ ಎಲ್ಲ ವಿಷಯ ಗೊತ್ತಿರಬೇಕು. ನಮ್ಮ ಸ್ಕೌಟ್ ಗೈಡ್ಸಲ್ಲಿ ಇಂಥ ವಿಷಯ ಗೊತ್ತಿಲ್ಲ ಅಂತಂದರೆ ಇಲ್ಲ. ಈ ವಯಸ್ಸಲ್ಲಿ ಅವರಿಗೆ ಎಲ್ಲ ವಿಷಯ ಏನು ಕೆಲಸ ಮಾಡಬೇಕು ನೋಡಿ. ನೀವು ಓದೋಪ್ಪ ಪರಿಚಿತ್ತು ಆ ಕ್ಲಾಸಿನ ಪರ 50 ವರ್ಷ ನಾಳೆ ನೀಟು ಸೀಟ್ ಅಂತಾರಲ್ಲ, ಔಟ್ ಆಫ್ ಕ್ವಶನ್ ಮಾಡ್ತಾವೆ. ನಾಲೆಜ್ ಸಾಮಾನ್ಯಕ್ಕೆ ಅನುಭವ ಇರಬೇಕು. ಸಾಮಾನ್ಯದಿಂದ ಅವ್ರಿಗೆ ಸೆಲೆಕ್ಟ್ ಆಗ್ತಾರೆ. ಅವರೆಲ್ಲ SBDC ಮಕ್ಕಳು ಶಾಲೆ ಮುಗಿಸಿರ್ತಾರ, ಪರೀಕ್ಷೆ ಮುಗಿಸಿರ್ತಾರ, ಅವ್ರಿಗೆ ಸ್ವಲ್ಪ ಈ ಸ್ಕೌಟ್ ಗೈಡ್ ಬಗ್ಗೆಯೂ ಸಹ ಅಭಿವೃದ್ಧಿ ಮೂಲ್ಯ ಅಂತೇಳಿ ಇಡೀ ರಾಜ್ಯಾದ್ಯಂತ ಇಲ್ಲಿ ಒಂದೆಲ್ಲ ಎಲ್ಲ ಕಡೆಯೂ 1-2-3 ದಿವಸವರೆಗೆ ಈ ಸಮ್ಮರ್ ಕ್ಯಾಂಪ್ ಮಾಡ್ತಾರೆ. ಸಮ್ಮರ್ ಕ್ಯಾಂಪ್ಗೆ ಆಗಮಿಸಿದಂಥ ಶ್ರೀ ಶಿವಪುತ್ರ ಪ್ರಸಾದ್ ಇಲ್ಲೇ ಮುಖ್ಯಾಧ್ಯಾಪಕರು, ಆಮೇಲೆ ರಾಜಪ್ಪ ಈ ಭಾಗದ ಕೌನ್ಸಿಲರ್, ನಗರಸಭೆ ಸದಸ್ಯರು ಹಾಗೂ ನನ್ನ ಶಿಷ್ಯರು, ಮೈ ಸ್ಟೂಡೆಂಟ್ಸ್, ಅವರು ಎಲ್ಲೆಲ್ಲ ಕಡೆ ಭಾಗದಿಂದ ವಿಶ್ ಮಾಡ್ತಾರೆ. ಯಾಕಂದರೆ ನಮ್ಮ ಆ ಕಾಲದಲ್ಲಿ ಮಕ್ಕಳು ಹೇಗಿದ್ರು ಅಂದರೆ ನಾವು ಎಲ್ಲೇ ಹೋಗಲಿ, ಈಗ ಅವ್ರು ನನಗಿಂತ ಮುಕ್ತರಾಗಿದ್ದಾರೆ. ಇನ್ನು ನನಗೆ 81 ವರ್ಷ ಇದ್ದರೆ ಅವ್ರಿಗೆ 65-64 ವರ್ಷ ಆಗಿದೆ. ಅವರು ನನಗೆ ಖುಷಿ ಮಾಡ್ತಾರೆ, ಪ್ರೀತಿ. ಹಾಗೆ ನಿಮ್ಮಲ್ಲಿ ಸಹ ಪ್ರೀತಿ ಇರಬೇಕು, ಗುರುಗಳ ಬಗ್ಗೆ ಅಭಿಮಾನ ಇರಬೇಕು. ನಾನು ನಿನ್ನೆ ಜಾತ್ರೆಗೆ ಬಂದಿದ್ದೆ ಇಲ್ಲಿ ಎನ್ನೊಳ್ಳೆ. ಆ ಎನ್ನೊಳ್ಳೆಯಲ್ಲಿ ಭಾಳ ಒಂದು ಅದ್ಭುತವಾದ ಒಂದು ದೃಶ್ಯ ನಾನು ಏನಂದರೆ, ನಮ್ಮ ಮುಖ್ಯಾಧ್ಯಾಪಕರು ಶಿವಪುತ್ರಪ್ಪನವರು ಆ 8ನೇ ಕ್ಲಾಸ್ ಮಕ್ಕಳು ಬೀಳ್ಕೊಡೋ ಸಮಾರಂಭದಲ್ಲಿ ಅವ್ರು ಡ್ಯಾನ್ಸ್ ಮಾಡೋಕೆ ಅವ್ರು ಡ್ಯಾನ್ಸ್ ಮಾಡೋಕೆ ಇವರು ಕೂಡ ಸರ್ ಕುಂತು ನನಗೆ ಭಾಳ ಸಂತೋಷ. ಯಾಕಂದ್ರೆ ಹೆಣ್ಣು ಮಾಸ್ಟರ್ಗಳು ಒಳ್ಳೆ ಗೌರವದಿಂದ ಇರೋರು, ಅವ್ರು ಇಷ್ಟು ಸಲೀಸಾಗಿ ಮಕ್ಕಳ ಜೊತೆಗೆ ಸೇರಂಗಿಲ್ಲ ಕೆಲವು ಕಡೆ. ಆದರೆ ಶಿವಪುತ್ರಪ್ಪನ ನಾನು ಭಾಳ ಅಭಿನಂದಿಸ್ತೀನಿ. ಅವ್ರಲ್ಲಿರುವ ಒಂದು ಒಳ್ಳೆಯ ಗುಣ ಅದೇವರು ಅವ್ರಿಗೆ ಒಳ್ಳೇದು ಮಾಡಿ ಅವರು ಇಲ್ಲಿ ಹೋಗಿ ಅಥವಾ ಅವ್ರು ರಿಟೈರ್ಡ್ ಆಗಲಿ, ಅವ್ರ ಜೀವನ ಸುಗಮವಾಗಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲ ಶಿಕ್ಷಕರು ಅಲ್ಲಿ ಮುಂದೆ ಆ ವೇದಿಕೆಗೆ ಬರಬೇಕು, ಅಲ್ಲಿ ಸ್ಟೇಜಿಗೆ ಬರ್ರಿ. ನೀವು ದೇವರವರಿಗೆ ಏನಪ್ಪ ಭಗವಂತ ಏನಪ್ಪ ಅಂತಂದ್ರೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಏನಪ್ಪ ಅಂದ್ರೆ ಮೊದಲು ಹೋಗಿ ಸಿಟಿ ಶಾಲೆಗೆ ಬೋರ್ ಹಾಕ್ಸಿ ತಿಳ್ಕೊಂಡು ರಾಜಪ್ಪ ಸಿದ್ದಾಪುರವ್ರಿಗೆ ಹೇಳಿದಾಗ ಅವತ್ತೇ ಗಾಡಿ ಕಳಿಸಿ, ಇದೇ ನಾವು ಗೊತ್ತಿರೋದು ಅದೇ ಬೋರ್ ಮೇಲೆ ಕುಂತಾಗ ಏನಪ್ಪ ಅಂದ್ರೆ ನೀರು ಅವಾಗ ಗಾಡಿ ಬಂದಾಗ ಫ್ರೆಂಡ್ ಮನೆಯವ್ರು ಫೋನ್ ಮಾಡಿದ್ರು, ಸರ್ಗೆ ನಮ್ಗೆ ಕೂಡ ಗಾಡಿ ಬಂದದ್ರೆ ಅದು ಅಷ್ಟೇ ಅಲ್ಲ ಬಂದದ್ದು ಸರ್ ಅಂತಂದು ನೀರು ಬಿದ್ದ ತಕ್ಷಣ ಫೋನ್ ಮಾಡೋಣ. ನಾವು ಫೋನ್ ಮಾಡ್ಬೇಕನ್ನೋದ್ರೊಳಗಡೆ ಅವರೇ ಫೋನ್ ಮಾಡಿಬಿಟ್ರು, ಬೆಂಗಳೂರಲ್ಲಿದ್ದಾರು ಮಾಡಿ ಅವರೇ ಫೋನ್ ಮಾಡಿದ್ರು, ಇವರು ಸಾಹೇಬ್ ನೀರು ಬೇಕು, ಒಳ್ಳೇದಾಗಿ ಅಂತಂದು ಫೋನ್ ಇಟ್ಟರು. ನೀರು ಹಾಕಿ ನೀರು ಬಿತ್ತಿನಾಗ ನಮ್ದು ಮತ್ತೆ ಒಂದು ಸಮಸ್ಯೆ ಕಾಯ್ಕೊಂಬ ಮೋಟ್ರಾ ಬೇಕು ಎಲ್ಲ ಬೇಕು. ಅವಾಗ ಮತ್ತೆ ಸರ್ ಹತ್ರ ಹೋಗಿ ಒಂದು ಸಂದೆ ಏನಪ್ಪ ಅಂತಂದ್ರೆ ಯಾಕೆ ಹೇಳ್ತೀವಲ್ಲ ಆದವ್ರನ್ನ ನೆನಬೇಕು. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಂದ್ರೆ ಈ ನೆನವು ಏನಪ್ಪ ಅಂತಂದ್ರೆ ನಾನು ನಿವೃತ್ತಿಯಲ್ಲಿ ಹೋದರೂ ಕೂಡ ಮುಂದಿನವರಿಗೆ ಈ ನೆನವು ಉಳಿದೆ ಅಂತ ಶಾಲೆಗಾಗಿದ್ದು. ಅದಕ್ಕೆ ಏನಪ್ಪ ಅಂದ್ರೆ ನಾನು ಅವ್ರು ಎಷ್ಟು ನಡೆಸೋದು ಕಡಿಮೆ, ಜೊತೆಗೆ ಈ ವೇದಿಕೆಯೂ ಅವರೇ ಕಾರಣ. ಆಗ ಅವ್ರಿಗೆ ಗೊತ್ತಿಲ್ಲ ವಿಷಯ. ಆ ವಿಷಯವನ್ನು ನಾನು ಯಾಕಂದ್ರೆ ಬಿಲ್ಡಿಂಗ್ ಇರಲಿಲ್ಲ ನಮ್ಗೆ. ಬಿಲ್ಡಿಂಗ್ ಇರೋದಾಗ ಏನಪ್ಪ ಅಂತಂದ್ರೆ ಮತ್ತೆ ನಮ್ಗೆ 20 ರೂಪಾಯಿ ಈ ರೀತಿ ಸರ್ ನಮಗೆ ಎಲ್ಲ ಸಿಬ್ಬಂದಿ ವರ್ಗು ಹೋಗಿ ಶ್ರೀನಿವಾಸ ಅಂಗಡಿ ಸರ್, ಚಂದ್ರ ಸರ್ ಎಲ್ಲ ಸಿಬ್ಬಂದಿ ವರ್ಗರು ರಾಸಪ್ ಸರ್ ಮನೆಗೆ ಹೋಗಿ ಕೇಳಿದಾಗ ಏನಪ್ಪ ಅಂತಂದ್ರೆ ಆಯ್ತು ಸರ್ ನಿಮ್ಮ ಬಿಲ್ಡಿಂಗ್ ಆಕೆ ಯಾರು ಬಿಲ್ಡಿಂಗ್ ಹಾಕ್ಸ್ಕೊಂಡ್ರಿ ಈ ಸದ್ದ ಒಂದು ಹಾಕ್ಸೋಣ ಅಂತ ತಿಳ್ಕೊಂಡು ಒಂದು ಬಿಲ್ಡಿಂಗ್ ಹಾಕ್ಸಿದ್ರು. ಆ ಬಿಲ್ಡಿಂಗ್ ಹಾಕಿದಾಗ ನಾವು ಏನಪ್ಪ ಅಂತಂದ್ರೆ
ಸರ್ ಗಮನಕ್ಕೆ ಬಂದಿಲ್ಲ, ಆ ಬಿಲ್ಡಿಂಗ್ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ ಅವ್ರ ಜೊತೆ ಏನಪ್ಪ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಒಂದು ಕಟ್ಟೆ ನಿರ್ಮಾಣ ಮಾಡಿದ್ರು. ನಾವು ಇವತ್ತೆಲ್ಲ ಕುಂತೀವಪ್ಪ ಅಂತಂದ್ರೆ ಏನಪ್ಪ ಈ ವೇದಿಕೆ, ಅದಕ್ಕೆ ಹಲವಾರು ಕಾರಣಗಳವ. ಜೊತೆಗೆ ಮೇಲೆ ಟೈಲ್ಸ್ ಹಾಕ್ಬೇಕಾಗಪ್ಪ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮ ಬಿ ಸರ್ ವಿಶೇಷ ಸರ್ ನಾವು ಒಂದು ತಿಂಗಳ ಪ್ರಯತ್ನ, ಅಷ್ಟೇ ಅಲ್ಲ, ಒಂದು ತಿಂಗಳ ಪ್ರಯತ್ನ ಜೊತೆಗೆ ನಮ್ಮ ಹಿರಿಯ ಶಿಕ್ಷಕ ಮಲ್ಲಮ್ಮ ಟೀಚರ್ ಅದನ್ನು ಏನಪ್ಪ ಅಂತಂದ್ರೆ ಎಲ್ಲಿ ದಾನಿಗಳ ಅದನ್ನು ತಿಳ್ಕೊಂಡು ಹುಡುಕಿ ಎಲ್ಲ ಏನು ನೆಲವನ್ನೆಲ್ಲಿ ಹೆಂಗೆ ಸೋಸ್ತಾರೆ ಹಂಗೆ ಸೋಸಿ ಏನಪ್ಪ ಅಂತಂದ್ರೆ ಅವ್ರು ಹುಡುಕಿದಾಗ ಏನಪ್ಪ ಅಂದ್ರೆ ಅವ್ರು ಏನು ಮಾಡೋಣ ಅಂತಂದ್ರೆ ಇಲ್ಲ ಸರ್, ಒಂದು ಏನಪ್ಪ ಅಂದ್ರೆ ಯಾವುದೇ ಕಾರ್ಯಕ್ರಮ CPI ಶಾಲೆಗೆ ಆಗ್ಬೇಕಪ್ಪ ಅಂತಂದ್ರೆ ವೇದಿಕೆಗೆ ಏನಪ್ಪ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗೈತೆ, ಹಂಗಾಗಿ ನೀವು ವ್ಯವಸ್ಥೆ ಮಾಡ್ರಿ. ಅವರು 50,000 ಕೊಟ್ಟರು. ಕೂಡ ಒಂದು ಅತ್ಯಂತ ಒಳ್ಳೆಯ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಯಾಕಂತಂದರೆ ಬೇಸಿಗೆಯಲ್ಲಿ ಮಕ್ಕಳು ಏನಾಗಿದ್ದಾರೆ, ಈಗ ಮೊಬೈಲ್ ಮತ್ತು TV ಬಿಟ್ಟು ಯಾರು ಕೂಡ ಹೊರಗೇನೆ ಬರೋದು. ಈ ಭಾರತ್ ಮತ್ತು ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ನಮಗೆ ಜೀವನ ಪಾಠಗಳನ್ನು ಹೇಳಿಕೊಡ್ತಾರೆ, ಜೊತೆಗೆ ಭಾರತ ದೇಶ ಭಕ್ತಿಯನ್ನು ಹೇಳಿಕೊಡ್ತಾರೆ. ಯಾವ ರೀತಿ ಛಲದಿಂದ ಇರಬೇಕು, ಏನೇ ಸನ್ನಿವೇಶ ಬಂದರೂ ಯಾವ ರೀತಿ ಎದುರಿಸಬೇಕಂತಕ್ಕಂಥದ್ದನ್ನು ಹೇಳ್ಕೊಡ್ತಾರೆ. ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿ ಕಲಿತ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಮೊಬೈಲನ್ನು ಬಳಸಿದೆ. ಯಾಕಂದರೆ ಶಾಲೆ ಚಾಲುವಾದಮೇಲೆ ನೀವು ದಿನ ಶಾಲೆಗೆ ಹೋಗ್ತೀರಿ, ಬರ್ತೀರಿ, ಮತ್ತು ನೀವು ಹೋಮ್ವರ್ಕ್ ಇರ್ತದೆ, ಆ ಹೋಮ್ವರ್ಕ್ ಮಾಡೋದ್ರಲ್ಲಿ ಸರಿ ಹೋಗ್ತೀರಿ. ಹಿಂದಿನ ಕಾಲದಲ್ಲಿ ಹೇಗಿತ್ತಂದರೆ ಸ್ಕೂಲ್ ರಜೆ ಅಂತಂದರೆ ಮಕ್ಕಳಿಗೆ ಹೋಗಿ ಮನೆಯಿಂದ ತಂದೆ ತಾಯಿ ಹೋಗಿ ಸಾಕು ಬಾರ ಅಂತೇಳಿ ಕರ್ಕೊಂಬರ್ತೀವಿ. ಇವಾಗ ಏನಂದರೆ ಮಕ್ಕಳಿಗೆ ಸಾಕು ಮೊಬೈಲ್ ಬಿಡು, TV ಬಿಡು, ಹೊರ ಹೋಗೋದು ಅಂತ ಒಂದು 10 ನಿಮಿಷ ಶಾಲೆಗೆ ಹೋಗೋದು, ಒಂದು ಅರ್ಧ ತಾಸು ಹೋಗಿರೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ದರಿಂದ ಮೊಬೈಲ್ನಿಂದ ನೀವೆಲ್ಲ TVಯಿಂದ ಹೊರಗೆ ಬರ್ರಿ. ದೈಹಿಕವಾಗಿ ತಾವು ಬೆಳವಣಿಗೆ ಆಗಬೇಕಂತಂದರೆ ಎಲ್ಲರೂ ಕೂಡ ಆಟೋಟದಲ್ಲಿ ಭಾಗಿಯಾದಾಗ ಮಾತ್ರ ತಾವು ಜೀವನದ ಮೌಲ್ಯಗಳನ್ನು ಅರಿಯಲಿಕ್ಕೆ ಸಾಧ್ಯ. ನಿಮ್ಮ ವಿದ್ಯಾರ್ಥಿ ಜೀವನ ಸುಖವಾಗಲಿ, ನಿಮಗೆ ಇಲ್ಲಿ ಚೆನ್ನಾಗಿ ಪಾಠವನ್ನು ಕಲೀರಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಧನ್ಯವಾದ. ನಗರಸಭೆಯ ಕ್ರಿಯಾಶೀಲ ಸದಸ್ಯರಾದ ಮಾನ್ಯ ಶ್ರೀ ರಾಜಪ್ಪ ಸರ್ ಅವರು ತಮ್ಮೆಲ್ಲರಿಗೂ ಬಿಸ್ಕಿಟ್ ಬಂಡಲ್ಸನ್ನು ತೋರಿಸಿದ್ದಾರೆ. ನೋಡಿ, ಎಲ್ಲರಿಗೂ ಪಾಪ ಎಲ್ಲ ಮಕ್ಕಳಿಗೂ ಬಿಸ್ಕಿಟ್ ಬಂಡಲನ್ನು ಕೊಡ್ರಿ, ನಾನು ಅದನ್ನು ದೇಣಿಗೆಗೆ ನೀಡ್ತೀನಿ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರೆ ಅದಕ್ಕಾಗಿ ಅವರಿಗೆ ಧನ್ಯವಾದ ಕ್ಲಾಸನ್ನಾಗಬೇಕು. ಏನಾಗಬೇಕು? ಧನ್ಯವಾದ ಕ್ಲಾಸ್. ಧನ್ಯವಾದ ಕ್ಲಾಸ್ ಗೋ. ಶುಕ್ರಿಯಾ. ಓಕೆ, ಥ್ಯಾಂಕ್ ಯು. ನೋಡಿ, ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಿದೆ, ನಾವು ತಡವಾಗಿ ಹೇಳಿ ಬೇಗವಾಗಿ ಹೇಳಿ ಏನೇ ಇರಲಿ, ಈ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಬಹಳ ಆಸಕ್ತಿಯಿಂದ ನಮಗೆ ಎಷ್ಟೇ ಕೆಲಸಗಳು ಇದ್ದರೂ ಕೂಡ ಅವುಗಳನ್ನು ಬದಿಗೊತ್ತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಶುಭ ಹಾರೈಸ್ತಾ ಇದ್ದಾರೆ. ಅಂತಹ ಒಂದು ಸರಳ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ಶಿಬಿರದ ಉದ್ಘಾಟನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಹಾರಿಸಲಿಕ್ಕೆ ಬಂದಿರತಕ್ಕಂತಹ ಮಾನ್ಯ ಶ್ರೀ ರಾಜಪ್ಪ ನಗರಸಭೆಯ ಸದಸ್ಯರು ಈ ಒಂದು ವೇದಿಕೆಯ ಮುಖ್ಯ ಅತಿಥಿ ನುಡಿಯನ್ನು ಆಡಬೇಕೆಂದು